ಎಂತ ಅವಸ್ಥೆ. ನಾಲ್ಕು ಮುಕ್ಕಾಳಿಗೆ ಗುಡ್ ಮಾರ್ನಿಂಗ್ ಗಾಯ್ಸ್. ಇವತ್ತು ನಾವು ಎಲ್ಲ ಸುದೀಪ್ನ ಅಕ್ಕನ ಮದುವೆಗೆ ಹೋಗ್ತಾ ಇದ್ದೀವಿ ಬೆಳಿಗ್ಗೆ. ಸೊ ನಮಗೆ ಇವತ್ತು ವೆಲ್ಕಮ್ ಮಾಡಲಿಕ್ಕೆ ಬೆಳಿಗ್ಗೆ ನಮ್ಮ ಬೊಗ್ರ ನಾಯಿ ಬಂತು. ಬೊಗ್ರನ ಬಗ್ಗೆ ಯಾವುದು ಗೊತ್ತಿಲ್ಲ. ಸೊ ಎಲ್ಲ ರೆಡಿಯಾಗಿದ್ವಿ 5 ಗಂಟೆಗೆ. ಇವಾಗ ಇಲ್ಲಿಂದ ಹೊರಟಿದ್ದೀವಿ 5 ಗಂಟೆಗೆ. 5:15ಗೆ ಮೆಟ್ರೋ. ಸೊ ಬನ್ನಿ ಹೋಗುವ ಅಲ್ಲಿಂದ ಯಶವಂತಪುರಕ್ಕೆ. ಬೈ ಬಾಯ್. ಆಗಿಲ್ಲ ಒಂದು ನಿಮಿಷ. ಇಲ್ಲಿಂದ ರೈಟ್ ಹೋಗ್ಬೇಕು. ಸೊ ನೋಡಿ ಎಲ್ಲ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿ ಹೋಗುದು ಒಂದು ದಿವಸಕ್ಕೆ ಗೈಸ್. ನಮ್ಮ ಪ್ಯಾಕಿಂಗ್ ನೋಡಿದರೆ ನಿಮಗೆ ಅನಿಸ್ಬೋದು ಟ್ರಿಪ್ ಹೋಗ್ತಿದ್ದೀವಿ ಅಂತ ಗೈಸ್. ನೋಡಿ ಕ್ಯಾಬ್ ಎಲ್ಲ ಬಂತು. ಇನ್ನು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ, ಹೋಗುವ. ಇವರ ಅವಸ್ಥೆ ನೋಡಿ, ಈ ಬೀಗ ಎಲ್ಲ ಹಾಕಿ ಬಂದಾಗಿದೆ, ಆದರೆ ಮೊಬೈಲ್ ಅಲ್ಲೇ ಬಾಕಿ. ನೋಡಿ ಗೈಸ್ ಎಂತೆಂತ ಜನಗಳಿದ್ದಾರೆ ಅಂತ ಇದ್ದೀವಿ ಇವಾಗ. ನೋಡಿ ಅಭಿಲಾಷ್ ಅವರು, ಶಾಶ್ವತ್ ಅವರು, ದಿಶಿತ್ ಅವರು. ಯಾವ್ದೋ ಕಾರ್ ಬರ್ತದಂತೆ. ದಿಶಿತ್ ಫ್ರೆಂಡ್ ಇದು ಕಾರ್ ಅಂತೆ. ನೋಡುವ, ದಿಶಿತ್ ಫ್ರೆಂಡ್ ಕಾರ್ ಬರ್ತದೆ ಅಂತೆ. ನೋಡುವ ಯಾವ ಕಾರ್ ಬರ್ತದೆ ಅಂತ. ಕಾಯ್ತಾ ಇದ್ದೀವಿ ಗಾಡಿ ಬರ್ತದಂತೆ, ಗೊತ್ತಿಲ್ಲ. ಕಾರ್ದ್ರು ನೋಡುವ. ಮತ್ತೆ ಅಲ್ಲಿ ಡೈರೆಕ್ಟ್ ಯಶವಂತಪುರದಲ್ಲಿ ಏನಾದ್ರು ಟಿಫಿನ್ ಮಾಡಿ ಮತ್ತೆ ಡೈರೆಕ್ಟ್ ಊರಿಗೆ ನೋಡುವ. ಗೈಸ್ ಹೋಗ್ತಾ ಇದ್ದೀವಿ. ಯಶವಂತಪುರಕ್ಕೆ ರೀಚ್ ಆಗಿದ್ದೀವಿ, ರೈಲ್ವೆ ಸ್ಟೇಷನ್ಗೆ. ಇನ್ನು ಟ್ರೈನ್ ಬರೋದೊಂದೇ ಬಾಕಿ, ಮತ್ತೆ ಟಿಫಿನ್ ಮಾಡಬೇಕು, ಆಮೇಲೆ ಇಲ್ಲಿಂದ ಹೊರಡುದು. ಇವಾಗ ಜನ ಇಲ್ಲ ಅಷ್ಟು. ನೋಡುವ, ಟಿಫಿನ್ ಉಂಟು, ನೋಡುವ ಬೇರೆ, ನೋಡುವ ಎಲ್ಲಾದ್ರೂ ಇದೆಯಾ ಅಂತ ನೋಡುವ. ರೈಲ್ವೆ ಸ್ಟೇಷನ್ಗೆ ಬಂದು 6 ಗಂಟೆ ಮೇಲೆ ಟ್ರೈನ್ ಬುಕ್ಕಿಂಗ್ ಅಂತೆ. ಎಲ್ಲ ಟೀ ಕುಡಿತಿದ್ದಾರೆ, ಮೇಲೆ ನೋಡ್ತಿದ್ದಾರೆ. ದಿಸಿತ್ ನೋಡಿ ಕೈಯೆಲ್ಲ ಹಿಡ್ಕೊಂಡಿದ್ದಾರೆ ತಗೊಂಡೋಗ್ಲಿಕ್ಕೆ. ಬೇಗ ಟೂಕಿಡುವ. ನಾವು ಹುಡುಕ್ತಾ ಹೋಗ್ತಾ ಇದ್ದೀವಿ ತಿನ್ಲಿಕ್ಕೆ, ಎಂತ ಸಿಗ್ತಿಲ್ಲ. ಅಲ್ಲಿಂದ ರೈಲ್ವೆ ಸ್ಟೇಷನ್ ತುಂಬಾ ದೂರ ಬಂದ್ವಿ. ಹುಡುಕ್ತಾ ಸಿಗ್ತಿಲ್ಲ. ಅಲ್ಲಿ ನೋಡು, ಎಂತ ತುಂಬಾ ದೂರ. ಎಲ್ಲಿ ಉಂಟು ಗೈಸ್. ಅಲ್ಲಿಂದ ಒಂದು 100 ಮೀಟರ್ಸ್ 200 ಮೀಟರ್ಸ್ ಬಂದ್ವಿ ಈ ಕಡೆ. ಎಲ್ಲಾದ್ರೂ ಸಿಗುತ್ತೆ ಅಂತ ಬೆಳಿಗ್ಗೆದ್ದು ಟಿಫಿನ್ಗೆ ನೋಡಬೇಕು. ಬನ್ನಿ. ಅದಾದ್ಮೇಲೆ 6 ಗಂಟೆಗೆ ಓಪನ್ ಆಗುದಂತೆ ಟಿಕೆಟ್ ಕೌಂಟ್ರು. ಸೊ ಹಾಗೆ ಇವಾಗ ತಿನ್ನಲಿಕ್ಕೆ ಅಂತ ಹೋಗ್ತಿದ್ದೀವಿ. ತುಂಬ ಬಂದ್ವಿ ಈ ಕಡೆ. ನೋಡುವ, ಸಿಕ್ಕರೆ ತಿನ್ನುವ, ಇಲ್ಲಾಂದ್ರೆ ತಿನ್ನಲೇಬೇಕು. ಮತ್ತೆ ನೋಡುವ. ಗ್ಯಾಸ್ ಫೈನಲ್ ಆಗಿ ಟ್ರೈನ್ ಸಿಕ್ತು, ಸೀಟು ಸಿಕ್ತು ಆರಾಮಾಗಿ. ಇನ್ನು ವ್ಯೂಸ್ ಅನ್ನು ಎಂಜಾಯ್ ಮಾಡಿಕೊಂಡು ಹೊಟ್ಟೆಗೆ ಏನಾದ್ರು ಹಾಕೊಂಡು ತಿಂಡಿ ಹಾಕೊಂಡು ಮತ್ತೆ ಇಲ್ಲಿಂದ ಹೊರಡುವುದು. ನೋಡಿ ಎಲ್ಲ ಫ್ರೀ ಇದೆ ಟ್ರೈನು. ಸೊ ಹೋಗುವ, ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಬೆಳಿಗ್ಗೆ ಬೇಗ ಇದ್ದ ಕಾರಣ ಎಲ್ಲ ಮಲಗಿದ್ದಾರೆ ಟ್ರೈನಲ್ಲಿ. ನೋಡ್ಬೋದು, ಅವರು ಮಲಗಿದ್ದಾರೆ, ನಾನೊಬ್ಬ ಇದ್ದೀನಿ. ಹೋಗ್ತಾ ಇದ್ದೀವಿ ಇವಾಗ ಹಾಸನಕರದ್ದು. ನೋಡಿ ಗೈಸ್, ಇದು ನೋಡಿ, ಇದೊಂದು ಚಿಕ್ಕ ಮಗು ನನ್ನ ಅಡಿಗೆ ಹಾಕಿ ಮಲಗಿದ್ದಾರೆ. ಎಂತ ಅವಸ್ಥೆ, ಅಷ್ಟು ಸಹ ನಿದ್ದೆ.
ಗಾಯ್ಸ್ ಫೈನಲ್ ಆಗಿ ರೀಚ್ ಆಗ್ತಾ ಬಂದ್ವಿ. ನೋಡೋ ನೋಡಿ ಹೇಗಾಯ್ತು ಜರ್ನಿ, ಹೇಗಾಯ್ತು ಜರ್ನಿ ದಿಶಿತ್? ದಿಶಿತ್ ಅಲ್ಲಿ ಒಂದು ಡೋರ್ ಇನ್ನೊಂದು ಡೋರ್ ಇದೆ. ಅಲ್ಲ, ಜರ್ನಿ ಹೇಗಾಯ್ತು ಅಂತ, ಡೇ ಜರ್ನಿ. ಜರ್ನಿ ಏನಂತ ಹೇಳಿದ್ರೆ ಹಾಂ ಅಲ್ಲಿ ಬೇಗ ಹೇಳಿ, ಟೈಮ್ ಹೋಗ್ತಾ ಉಂಟು ಇಲ್ಲಿ. ಬೆಳಿಗ್ಗೆ ತಿನ್ನಲೇ ಇಲ್ಲ ಕಾರ್ಮ ಇಲ್ಲಿ. ಹಸಿವಾಗ್ತದೆ ಮಾರ್ರೆ. ಹೆವಿ ಹಸಿವು ಆಗ್ತಾನೆ ನಮಗೂ. ಅವನಾದ್ರೂ ಏನು ಪಲಾವ್ ಏನೋ ತಿಂದಿದ್ದಾನೆ. ನಾವು ಫಸ್ಟ್ ಒಂದೇ ಒಂದು ಮದ್ದೂರು ವಡೆ ತಿಂದಿದ್ದು. ಇವಾಗ ಹೆವಿ ಹಸಿವು ಆಗ್ತಾ ಉಂಟು. ಮೇಲೆ ಇಲ್ಲಿ ಅಭಿಲಾಷ್ ಇದ್ದಾನೆ. ಇಲ್ಲಿ ಗಿಡಿ ಹಾಂ, ಇದು ಇಬ್ರು ವಡೆ ತಿಂದು ಇಲ್ಲಿ ನೋಡಿ ಇನ್ನೊಬ್ಬ ಕಾಲಲ್ಲಿದ್ದಾನೆ. ಆಯ್ತು, ಹತ್ರ ಬಂದ್ವಿ, ಸ್ಟೇಷನ್ ಹತ್ರ ಬಂದ್ವಿ, ಪುತ್ತೂರು. ಸೊ ಇನ್ನು ಇಲ್ಲಿಂದ ಡೈರೆಕ್ಟ್ ಸ್ವಲ್ಪ ಊಟ ಮಾಡಿ ಮತ್ತೆ ಡೈರೆಕ್ಟ್ ಕಪಿಲೇಶ್ವರ ಮನೆಗೆ ಹೋಗಿ ಅಲ್ಲಿಂದ ಮತ್ತೆ ಫಂಕ್ಷನ್ಗೆ ಹಂಗೆ ಪ್ಲ್ಯಾನ್. ನೋಡುವ ಏನಾಗುತ್ತೆ ಇಲ್ಲ, ಏನು ಪ್ಲ್ಯಾನ್ ಚೇಂಜ್ ಆಗುತ್ತೋ ಗೊತ್ತಿಲ್ಲ, ಏನು ಮಾಡ್ತದೋ ಅಂತಲೂ ಗೊತ್ತಿಲ್ಲ. ಹೋಗುವ. ಆಯ್ತು, 3:15ಗೆ ರೀಚ್ ಆದ್ವಿ, ಪುತ್ತೂರಿಗೆ 3:15ಗೆ ರೀಚ್ ಆದ್ವಿ. ಸೊ ಇವಾಗ ಬಸ್ ಸ್ಟ್ಯಾಂಡಿಗೆ ಹೋಗಿ ಅಲ್ಲಿ ಊಟ ಮಾಡಿ ಮತ್ತು ಅಲ್ಲಿಂದ ಡೈರೆಕ್ಟ್ ಅಭಿನ ಮನೆಗೆ ಹೋಗುವ. ಫುಲ್ ಟೈರ್ಡ್ ಆಗಿದೆ ಎಲ್ಲರಿಗೂ. ಅಷ್ಟು ಹೊತ್ತು 8 ಅವರ್ಸ್ ಅಲ್ಲ, ಜಾಸ್ತಿ ಆಯಿತು. 8.5 ಅವರ್ಸು ಜರ್ನಿ. ಎಸ್ ಅಂತ ಊರಿಗೆ ಬಂದ್ವಿ. ಇನ್ನು ಹೋಗೋಣ, ಊಟ ಮಾಡೋಣ, ಮತ್ತೆ ಸೀದಾ ಮನೆಗೆ. ಮತ್ತು ಅಲ್ಲಿಂದ ಮತ್ತೆ ಬಿಸಿಲು ಹೆವಿ ಉಂಟು ಗೈಸ್. ಪರೋಟ ಆರ್ಡರ್ ಮಾಡಿದ್ದೀವಿ. ಇಲ್ಲಿಂದ ಡೈರೆಕ್ಟ್ ಮಿಠ ಇದೆ, ಬೇಗ ತಿಂದು ಹೋಗುವ. ರೀಚ್ ಆದ್ವಿ ನೋಡಿ, ಅಭಿನ ಮನೆಗೆ ಹೋಗ್ತಿದ್ದೀವಿ ಎಲ್ಲರೂ ಸೇರಿ. ಜರ್ನಿ ಅಂತೂ ಇವತ್ತು 10 ಅವರ್ಸ್ ಮೇಲೆ ಆಯಿತು. ನನಗೆ ಹೋಗುವ. ಇನ್ನೊಂದು ಇಲ್ಲಿಂದ 300 ಮೀಟರ್ಸ್ ಅಷ್ಟೇ. 300 ಮೀಟರ್ಸ್ ಹೋದರೆ ಅಭಿನ ಮನೆಗೆ. 300 ಮೀಟರ್ಸ್ ಇದೆ ಗೈಸ್. ಮೀಟರ್ಸ್ ಈ ಕಿಲೋಮೀಟರ್ಸ್ ಗೈಸ್ ಎಲ್ಲ ರೆಡಿಯಾಗಿ ಆಯಿತು, ಎಲ್ಲ ಔಟ್ಫಿಟ್. ಅಭಿ ರೆಡಿ ಆಗ್ತಿದ್ದಾರೆ, ದಿಶಿತ್ ಎಲ್ಲ ರೆಡಿ ಆಗಿದೆ. ಏನೋ ಹೊರಡೋದು ಅಷ್ಟೇ. ಹೊರಟ್ವಿ ಎಲ್ಲರೂ. ಪದ್ಯ ಇಲ್ಲಿ ಒಂದು ಸವಾರಿ ಒಳಡಿದ್ದು ಪದ್ಯ ನಿಜ ಮಾರೆ ಸಾಯ್ತದ. ಗುಡ್ ಮಾರ್ನಿಂಗ್ ಗೈಸ್. ಸೊ ನಿನ್ನೆಯಿಂದ ಇವತ್ತು ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ. ಸೊ ಇವತ್ತು ಅಭಿಮಾನಿಯಿಂದ ನನ್ನ ಮನೆಗೆ ಕರ್ಕೊಂಡು ಹೋಗ್ತಿದ್ದೀನಿ ಇಬ್ಬರನ್ನ, ಫ್ರೆಂಡ್ಸನ್ನು. ಸೊ ಅಲ್ಲಿಂದ ಮತ್ತೆ ಗಾಡಿಯಲ್ಲಿ ಬೇರೆ ಕಡೆ ಪ್ಲೇಸ್ಗೆಲ್ಲ ಸುತ್ತಬೇಕು ಅಂತ ಹೇಳ್ತಿದ್ದಾರೆ, ಪ್ಲ್ಯಾನ್ ಮಾಡ್ತಿದ್ದಾರೆ, ಮತ್ತೆ ಗೊತ್ತಿಲ್ಲ. ಬೆಳ್ತಗಡೆಯವರು ಬಂದರೆ ಮುಲ್ಪದ ಹೆಜ್ಜೆ ಹೇಳ್ತಾರೆ ಮಾರೆ, ಕರ್ಕೊಂಡು ಹೋಗೋದಿಲ್ಲ. ಗೈಸ್ ಇವತ್ತು ಕರ್ಕೊಂಡು ಹೋಗ್ತೀನಿ ಆದಷ್ಟು ಪ್ಲೇಸಿಗೆ, ನೋಡುವ ಎಲ್ಲಿಗೆಲ್ಲ ಹೋಗ್ಲಿಕ್ಕೆ ಆಗ್ತದೆ ಅಂತ. ಕೆಲವೊಂದು ಕಡೆಗೆ ಟಿಕೆಟ್ ಹೆವಿ ಇದೆ, ಅದಕ್ಕೆ ನೋಡುವ. ಇವರು ಕೊಡ್ತಾರಂತೆ ಅಂತ ಕರ್ಕೊಂಡು ಹೋಗುವ ಅಷ್ಟೇ. ಮತ್ತೆ ಗಡೆ ಕಲ್ಲಿಗೆ ಹಾಕ್ಬೇಕಂತ ಇವನಿಗೆ ಒಬ್ಬನಿಗೆ, ಇವನೊಬ್ಬನನ್ನು ಅಲ್ಲಿ ಬಿಟ್ಟು ಹೋಗ್ತೀವಿ ನಾವು. ಮತ್ತೆ ಜಾಯ್ನ್ ಆಗ್ತಾರೆ ಅಭಿ. ಅದಕ್ಕಿಂತ ಮುಂದೆ ಮತ್ತೆ ಪ್ರದೀಪ್ ಇದ್ದಾನೆ, ಅವನು ಜಾಯ್ನ್ ಆಗಲ್ಲ ಅನಿಸುತ್ತೆ, ನೋಡುವ ಗೊತ್ತಾಗುತ್ತೆ. ಬನ್ನಿ ಹೋಗುವ, ಮನೆಗೆ ಹೋಗುವ ಬೇಗ. Guys, finally we reached our town. So ಎತ್ತಪ್ಪೊಂದಿಲ್ಲ ನಡ್ತೊಂದೆ ಬೋರ್ಡ್ಗೆ ಹಾಕ್ಲಿಕ್ಕೆ. ಸೊ ಅಂತ ನಡ್ತೊಂದಿಲ್ಲ ಇಲ್ಲ 2 ಕಿಲೋಮೀಟ್ರ್ ಪಂಚ. ಗ್ಯಾಸ್ ಮನೆಗೆ ಆಗಲಿ ರೀಚ್ ಆಗಿದ್ವಿ. ಸೊ ಎಲ್ಲ ಇದ್ದಾರೆ ನೋಡಿ, ಶಾಶ್ವತ ಅಲ್ಲಿದ್ದಾನೆ. ಇನ್ನೊಬ್ಬ ಎಲ್ಲೋದು ಅಂತ ಗೊತ್ತಾಗಿಲ್ಲ, ಈ ಕಡೆ ಎಲ್ಲೋ ಹೋದ. ಅಲ್ಲಿಂದ ಮನೆಗೆ ರೀಚ್ ಆಗಿದ್ದೀನಿ. ಸೊ ಇನ್ನು ಇಲ್ಲಿಂದ ಮತ್ತೆ ಬರ್ತಿದ್ದಾರೆ.
ಅಭಿ ಮತ್ತು ಇನ್ನೊಬ್ಬ ಫ್ರೆಂಡ್ ಬರ್ತಾನೆ ಮನೆಗೆ. ಸೊ ಅವ್ರು ಬಂದಮೇಲೆ ಸ್ವಲ್ಪ ಹೊತ್ತಿದ್ದು ಮತ್ತೆ ಬೇರೆ ಕಡೆಗೆ ಎಲ್ಲಿಗಾದರೂ ಟ್ರಿಪ್ ಥರ ಅಂದರೆ ಹೋಗಬೇಕು, ನೋಡಬೇಕು ಏನಾಗ್ತದೆ ಅಂತ. ಬನ್ನಿ ಹೋಗುವ. ಇಲ್ಲಿ ಇವಾಗ ಬಂದು ತಿಂಡಿ ಎಲ್ಲ ಆಯಿತು. ಫ್ರೆಂಡ್ಸ್ ಇದ್ದು ಫಸ್ಟ್ ಟೈಮ್ ಬರೋದು, ಒಬ್ಬ ಫಸ್ಟ್ ಟೈಮು. ಸೊ ಹಂಗೆ ಇನ್ನು ಅದಾದಮೇಲೆ ಡೈರೆಕ್ಟಾಗಿ ಹೋಗುವ ಎಲ್ಲಿಗಾದರೂ ಟ್ರಿಪ್ಪು. ನೋಡಿ ಟೋಬಿ ಮೋಲೋ ಇದ್ದೆ ಫಸ್ಟ್ ಟೈಮ್ ಬರೋದು ನಮ್ಮ ಮನೆಗೆ ದಿಶಿತ್ತು. ಇನ್ನಿಬ್ರು ಬಂದರು ಮನೆಗೆ ಫಸ್ಟ್ ಟೈಮು. ಅಭಿ ಬರೋದು, ಇವನು ಫಸ್ಟ್ ಟೈಮಿಗೆ ಬರೋದು. ಬೈ ಬೈ ಬಿಲೈ ಬೈ. ಅದೇ ಗಾಲೆಚ್ಚಿ